ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಸಿಕ್ಕಾಕೊಂಡ್ ಆಯ್ತಲ್ಲ, ಇನ್ ಕಾಡ್ಸೋದ್ ಬೇಡ. ಅಮ್ಮಮ್ಮ, ಎಲ್ಲ ಹುಡುಗರು ಅಷ್ಟೇ. ಹುಡುಗಿ ಹುಡುಕಿದೀವಿ ಅಂದ್ರೆ ಏನೋ ಒಂದ್ ನೆಪ ಹುಡುಕ್ತಾರೆ. ಆದ್ರೆ ಈ ಸರ್ತಿ ನೀನ್ ಮಾತ್ ಕೊಟ್ಟಿದ್ಯಾ. ಆದ್ರೆ ವಿರಾಜ್, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಿನ್ನ ಕಂಡೀಷನ್ನ ನಾನ್ ಪೂರೈಸಿದ್ದೀನಿ. ಮಿಥಿಲಾಗೆ ಹುಡುಗಿ ಓಕೆ. ಇನ್ಫ್ಯಾಕ್ಟ್ ಈ ಹುಡುಗಿ ಪರ್ಫೆಕ್ಟ್ ಅಂತ ಸಜೆಸ್ಟ್ ಮಾಡಿದ್ದೆ ಇವಳು. ನಿನಗೂ ಇಷ್ಟ ಆಗ್ತಾಳೆ ವಿರಾಜ್. ನನ್ನ ಮುದ್ದಿನ ಮೊಮ್ಮಗನ ಕೈ ಹಿಡಿಯೋದಿಕ್ಕೆ ಮಿಥಿಲಾ ಹುಡುಕಿರೋ ಹುಡುಗಿ ಬೇರೆ ಯಾರೂ ಅಲ್ಲ, ರಮ್ಯಾ. ಥ್ಯಾಂಕ್ ಯು ಅಮ್ಮಮ್ಮ. ಅರುಂಧತಿ ಸಂಪತ್ ಮನೆಗೆ ಹೊಸ ಸೇರ್ಪಡೆ ರಮ್ಯಾ. ಅಕ್ಕ, ಗಾಡಿ ನಿಲ್ಸು. ಅಣ್ಣ ಕಾಣಿಸದ್ನಾ? ಎಲ್ಲೋ ಕಾಣಿಸಿಲ್ಲ, ಕಾಣಿಸ್ತಾನೆ. ಅವ್ನು ಎಲ್ಲಿದ್ದಾನೆ ಅಂತ ನಂಗೆ ಗೊತ್ತಾಯ್ತು. ಗಾಡಿ ತಿರ್ಗ್ಸು. ಯಾವ ಕಡೆಗೆ? ಯೂ ಟರ್ನ್ ಮಾಡಕ್ಕ ಎಲ್ಲೋಗ್ಬೇಕು ಅಂತ ನಾನು ಹೇಳ್ತೀನಿ. ಸರಿ. ಅಕ್ಕ, ಲೆಫ್ಟು. ಇನ್ನು ಎಷ್ಟು ದೂರನೋ? ನೀನ್ ಸುಮ್ಮನೆ ಸ್ಟ್ರೈಟ್ ಹೋಗಕ್ಕ, ನಾನು ಹೇಳ್ತೀನಿ. ಇಲ್ಲ, ನಿಲ್ಸು. ಇಲ್ಲ, ಇಲ್ಲೆಲ್ಲಿದ್ದಾನ ಅಣ್ಣ? ಇಲ್ಲಲ್ಲ, ಅಲ್ಲಿ ನೋಡು. ಏಯ್, ಇದು ಬಾರ್ ಕಣೋ. ನನಗ್ ಗೊತ್ತು, ಆದ್ರೆ ನಿನಗ್ ಗೊತ್ತಿರ್ಲಿಲ್ಲ ಅಷ್ಟೇ ಅಲ್ಲ. ಈಗ ನೋಡು. ಕಂಗ್ರ್ಯಾಚುಲೇಷನ್ಸ್ ರಮ್ಯಾ ಅಂಡ್ ವಿರಾಜ್. ನೋಡಿ ನಮ್ ಡೆಸ್ಟಿನಿ. ನಾನು, ನೀನು, ವಿರಾಜ್, ಮಿಥಿಲಾ ನಾವೆಲ್ಲ ಒಟ್ಟಿಗೆ ಆಡ್ಕೊಂಡ್ ಬೆಳೆದವರು. ಈಗ ನೋಡಿ, ನಾನು ಮಿಥಿಲಾ ಫ್ರೆಂಡ್ಸ್ ಇಂದ ಕಪಲ್ ಆದಾಗೆ ನೀನು ವಿರಾಜ್ ಕೂಡ ಕಪಲ್ ಆಗ್ತಾ ಇದ್ದೀರಾ. ಹೇಗಿದೆ ನಮ್ಮಿಬ್ರು ಜೋಡಿ? ಮುದ್ದಾಗಿದ್ಯಮ್ಮ. ವಿರಾಜ್, ಏನಾಯ್ತು? ಯಾಕೇನು ಮಾತಾಡ್ತಿಲ್ಲ? ಅವನಿಗೆ ಖುಷಿಗೆ ಮಾತೇ ಬರ್ತಾ ಇಲ್ಲ ಅಲ್ವಾ ವಿರಾಜ್? ಅದು ಖುಷಿನ ಅಥವಾ ಆಘಾತನ? ವಿರಾಜ್, ಈ ಗಿಫ್ಟಿಂದ ನೀನು ಬೇಡ ಅನ್ನಲ್ಲ ತಾನೆ?
ಹೆಂಗೆ ನನ್ಗೆ ಎಸ್ಸು ಏಯ್ ಇರೋ. ನೋಡು ನಾನು ನೀನು ಅಣ್ಣಂಗೇನಾಯ್ತು ಅಂತ ಒದ್ದಾಡ್ತಿದ್ರೆ ನೋಡು ಅವನ್ ಎಲ್ಲಿದ್ದಾನೆ ಅಂತ. ನೀನ್ ದುಡ್ಡು ಕೊಟ್ಟಿದ್ರು ಅವ್ನ್ ಸಾಲದ ಕಂತೇನ್ ಕಟ್ತಾ ಇರ್ಲಿಲ್ಲ, ಮನೆ ಬಿಡ್ಸ್ಕೊಳ್ಳೋ ಪ್ಲಾನ್ ಅಲ್ಲೂ ಇಲ್ಲ. ಬಾರೋನವ್ರನ್ನ ಉದ್ಧಾರ ಮಾಡ್ತಿದ್ದಾರೆ ಪಾಪ ಸಾಹೇಬ್ರು. ಇವನ್ ಯಾಕೋ ಹಿಂಗ್ ಮಾಡ್ತಾನೆ? ಹೋಯ್ ಏನಾಗೋಗ್ತಾ ಇದೆಯಾ? ದುಡ್ಡು ಕೊಟ್ಬಿಟ್ಟೋಗೋ. ಡೋಂಟ್ ಟಚ್ ಮೀ. ನನ್ನನ್ನು ಮುಟ್ಬೇಡ ನೀನು. ನಾನ್ಯಾರು ಗೊತ್ತಿರ ನಿಂಗೆ? ದುಡ್ಡು ಕೊಡದೆ ಹೋಗ್ತಿರೋ ಕುಡ್ಕ. ದುಡ್ಡು? ಯು ಮೀನ್ ಮನಿ? ಎಷ್ಟಾಗಿದೆ ಅಂತ ಹೇಳು, ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ. ಮುಖದ ಮೇಲೆ ಬಿಸಾಕ್ತೀಯಾ? ಹಾಗಾದ್ರೆ ಹಳೆ ಬಾಕಿ ಎಲ್ಲ ಸೇರಿಸಿ ಬಿಸಾಕು. 5,800 ರೂಪಾಯಿ ಆಗಿದೆ. ಅದನ್ನ ಕೊಟ್ಟು ಇಲ್ಲಿಂದ ಹೋಗು. ಮುಗೀತು ಕತೆ. 5,800 ರೂಪಾಯಿ ಕೊಟ್ಟು ಅಣ್ಣನ್ ಹೆಂಗೋ ಕರ್ಕೊಂಡು ಹೋಗೋದು? ಬಾ ಮನೆಗೆ ಹೋಗಿ ಹಾಸಿಗೆ ತಂದ್ಬಿಡೋಣ. ಹಾಸ್ಗೆನಾ? ಎಷ್ಟೇ ಆದ್ರೂ ನಮ್ಮಣ್ಣ ಅಲ್ವಾ ಪಾಪ. ಬಾರಲ್ಲಿ ನೆಲದ ಮೇಲೆ ಮಲ್ಗೋದು ಯಾಕೆ? ಅದು ಅಲ್ಲದೆ ರಾತ್ರಿ ಪಾತ್ರೆ ತೊಳ್ದು ಸುಸ್ತು ಬೇರೆ ಆಗಿರ್ತಾನೆ. ಅದಕ್ಕೆ ಬಾ ಮನೆಗೆ ಹೋಗಿ ಹಾಸಿಗೆ ತಂದ್ಬಿಡೋಣ. ದತ್ತು 5,800 ರೂಪಾಯಿ ಅಷ್ಟೇ. ವೆಯ್ಟ್ ಅ ಮಿನಿಟ್. $6,000 ಇದೆ. ಕೀಪ್ ದ ಚೇಂಜ್. ಹೋಗು ಹೋಗು ಹೋಗು. ಅಣ್ಣನ ಕೈಯಲ್ಲಿ ಇಷ್ಟೊಂದು ನೋಟ್ ಇದೆಯಾ? ಹ್ಞೂ. ಅಣ್ಣ ಕೊಚ್ಕೊಳ್ತಿದ್ದಾಗೆ ನಿಜವಾಗ್ಲೂ ಸ್ಟಾಕಲ್ಲಿ ದುಡ್ಡು ಮಾಡ್ಬಿಟ್ನಾ? ಕೊನೆಗೂ ಅಣ್ಣನ್ಗೆ ಜವಾಬ್ದಾರಿ ಬಂತು ಅನ್ಸುತ್ತೆ ದತ್ತು. ನಿಂಗೆ ಹಾಗ ಅನ್ಸ್ತಿದ್ಯಾ? ನಂಗೆ ಯಾಕೋ ಏನೋ ಮಿಸ್ ಹೊಡಿತಾ ಇದೆ ಅನ್ಸ್ತಾ ಇದೆ. ಏಯ್ ಬರೀ ಕೆಟ್ಟದನ್ನ ಯೋಚನೆ ಮಾಡ್ಬೇಡ. ಅಣ್ಣ ಅವ್ನ ಕಾಲ್ ಮೇಲೆ ಅವನು ನಿಂತ್ಕೋತಾನೆ. ನಿಂತ್ಕೋತಾನೆ. ಆದ್ರೆ ಒಂದು ಸ್ಮಾಲ್ ಕರೆಕ್ಷನ್, ಅವ್ನ ಕಾಲ್ ಮೇಲೆ ನಿಂತ್ಕೊಂಡಿಲ್ಲ, ಬಿದ್ಕೊಂಡಿದ್ದಾನೆ. ಎಲ್ಲೋ ಮೇಲೆ ನೋಡ್ತಿದ್ಯಾ? ಸ್ವಲ್ಪ ಕೆಳಗೆ ನೋಡು. ಇನ್ನೇನು ನಮ್ಮ ಹುಡುಗ ಒಪ್ಪಾಯ್ತಲ್ಲ? ನಿಮ್ ಕಡೆಯಿಂದ ಓಕೆನಾ ಬೇಗ್ರೆ? ನಮ್ದೇನು ಅಭ್ಯಂತರ ಇಲ್ಲ. ಅರುಂಧತಿ ಅಮ್ಮ ಹೇಗೆ ಹೇಳ್ತಾರೋ ಅದನ್ನ ಕೇಳೋದಷ್ಟೇ ನಮ್ ಕೆಲಸ. ಈ ಸಂಬಂಧನ ನನ್ನ ಗಮನಕ್ಕೆ ತಂದೋಳು ಮಿಥಿಲಾ.